ಚಿಕನ್ ಮಸಾಲ ಬರೀ 10 ನಿಮಿಷದಲ್ಲಿ. ಇದಕ್ಕೆ ಈಸಿ ಪೀಸಿ ಯಾಕಂತ ಹೆಸರಿಟ್ಟಿದ್ದೀನಿ ಅಂದರೆ ಯಾರೇ ಆದರೂ ಇದನ್ನು ಬರೀ 10 ನಿಮಿಷದಲ್ಲಿ ಮಾಡ್ಬೋದು. ನಾನಿವಾಗ ಮೀಡಿಯಮ್ ಸೈಜ್ದು 1.5 ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ 7ರಿಂದ 8 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ 2 ಸ್ಮಾಲ್ ಸೈಜ್ ಟೊಮೊಟೊ, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು ಪಾನ್ನ ಸ್ಟವ್ ಮೇಲೆ ಇಡ್ತೀನಿ. ಸೊ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತೆ. ಎಣ್ಣೆ ಹಾಕೊಂಡ ತಕ್ಷಣ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವು ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋಬೇಕು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀವಿ. ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಅದಕ್ಕೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ಏನಿರುತ್ತೆ ಆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು ತಿರ್ಗಾ 1-2 ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವೇನು ಹಾಕೋತಿದ್ದೀವಿ ಅಂತಂದರೆ ಚಕ್ಕೆ ಲವಂಗದ ಪೌಡ್ರ್ ಹಾಕೋತಾ ಇದ್ದೀನಿ. ಚಕ್ಕೆ ಲವಂಗ ಪೌಡ್ರ್ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ 1 ನಿಮಿಷ ಹಿಂಗೆ ಸ್ಪೂನ್ ಅಲ್ಲಾಡಿಸಿದ್ರೆ ಆಯಿತು. ಇದಾದಮೇಲೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕೋತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಧನಿಯಾ ಪೌಡರ್ ಅಂತ ಏನಿದೆ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಯಾವುದೇ ಪೌಡರ್ ಹಾಕ್ಕೊಂಡ್ರೂ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಹಸಿ ವಾಸನೆ ಹೋಗಬೇಕಾಗತ್ತೆ. ಈ ಚಿಕನ್ ಮಸಾಲಾನ ಈಸಿಯಾಗಿ ಯಾರೇ ಆದರೂ ಬರೀ 10 ನಿಮಿಷದಲ್ಲಿ ಮಾಡ್ಬೋದು. ಇದೇ ಥರ ಚಿಕನ್ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ ಮಿಟ್ಟಿ ಆ್ಯಂಡ್ ಮ್ಯಾಜಿಕ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸೊ ಖಾರದ ಪುಡಿ ಹಾಕೊಂಡಾದ್ಮೇಲೂ ಅಷ್ಟೇ 1-2 ನಿಮಿಷ ಹೀಗೆ ಬಾಡಿಸ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆ ಏನಿರುತ್ತೆ ಅದು ಹಸಿ ವಾಸನೆ ಹೋಗುತ್ತೆ. ಚೆನ್ನಾಗಿ ನಾನು ಇದು ಕೆಂಪು ಕಾಣಿಸ್ತಿದೆಯಾ ಕಲರ್ ಅಂತ ನೋಡೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಚಿಕನ್ ಅಷ್ಟು ಡಿಫಿಕಲ್ಟ್ ಏನಿಲ್ಲ, ಮಿಕ್ಸಿಗೆ ಹಾಕ್ಕೊಳ್ಳೋದು ಏನಿಲ್ಲ. ಜಸ್ಟ್ ಈರುಳ್ಳಿ ಟೊಮೊಟೊ ಕಟ್ ಮಾಡಿರೋಂಥದ್ದೆಲ್ಲ ಹಾಕ್ಕೊಬಿಟ್ಟು ನಾವು ಆರಾಮಾಗಿ ಬರೀ 5 to 10 ಮಿನಿಟ್ಸಲ್ಲಿ ಈ ಚಿಕನ್ನ ನಾವು ರೆಡಿ ಮಾಡ್ಕೋಬೋದು. ನಾವು ಕಟ್ ಮಾಡಿರೋ ಟೊಮೊಟೊ ಏನಿದೆ ಆ ಟೊಮೊಟೊನ ಹಾಕೋತಾ ಇದ್ದೀನಿ. ಸೊ ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ 2ರಿಂದ 3 ನಿಮಿಷ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಟೊಮೊಟೊ ಆದಮೇಲೆ 3/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಏನಿರುತ್ತೆ ನಾನು ಆ ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಆಮೇಲೆ ಆವಾಗಲೇ ಕಟ್ ಮಾಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ 1 ನಿಮಿಷ ಹೀಗೆ ಫ್ರೈ ಮಾಡ್ಕೋತಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಿದೆ ಅಷ್ಟು ಉಪ್ಪನ್ನ ನಾವು ಹಾಕ್ಕೋಬೇಕಾಗುತ್ತೆ. ಆಮೇಲೆ ನಾನಿವತ್ತು 1 kg ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಆ ಚಿಕನ್ನ ನಾನಿವಾಗ ಹಾಕೋತಾ ಇದ್ದೀನಿ. ಚಿಕನ್ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನಿಲ್ಲ ಅಂತಂದರೆ ಒಂದು 5 ನಿಮಿಷ ಹಾಗೆ ಕುಕ್ ಮಾಡ್ಕೋಬೇಕು. ಹಾಗೆ ಕುಕ್ ಮಾಡ್ಕೊಳ್ಳೋದ್ರಿಂದ ನಾವು ಆವಾಗಲೇ ಏನೇನು ಹಾಕಿದ್ದೀವಿ ಅದು ಫ್ಲೇವರ್ ಎಲ್ಲ ಅದು ಚಿಕನ್ ಅಬ್ಸರ್ವ್ ಮಾಡುತ್ತೆ. ಈ ಚಿಕನ್ 5 ನಿಮಿಷ ನೀರಿಲ್ದೆಲ್ಲ ಬೆಂದಾದಮೇಲೆ ಒಂದು ಸತಿ ನೀಟಾಗಿ ತಿರುಗಿಸ್ಕೊಂಡು ನಾವು ಇದಕ್ಕೆ ಏನಿಲ್ಲ ಅಂತಂದರೂ 1ರಿಂದ 1.5 ಗ್ಲಾಸು ನೀರನ್ನ ಹಾಕೋಬೇಕಾಗತ್ತೆ ಬೇಯೋಕ್ಕೆ. 1.5 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಫುಲ್ಲು ಓವರಾಲ್ ಸ್ಪ್ರೆಡ್ ಆಗೋ ಥರ ನೋಡಿಕೊಂಡು ಇದೆಲ್ಲ ಆದಮೇಲೆ ನಾವು ಏನಿಲ್ಲ ಅಂತಂದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ನಾವು ಈ ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ. 15 ಮಿನಿಟ್ಸ್ ಆಗಿದೆ. ಬನ್ನಿ ಇವಾಗ ನೋಡೋಣ ಚಿಕನ್ ಯಾವ ಥರ ಆಗಿದೆ ಅಂತ. ವಾವ್, ಕಲರ್ ಅಂತೂ ಮಸ್ತ್ ಇದೆ. ಆ್ಯಂಡ್ ಟೇಸ್ಟ್ ಮಾಡೋಣ. ಇದು ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ.